ಟಾಡಾನ್! ಫೈನಲಿ ನಮ್ಮ ಆರತಿ ಬಟ್ಲು ರೆಡಿ ಆಗಿದೆ. Hi guys, welcome back to my channel Pallu Vlogs. ಸೊ ನಾನು ನಿಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಇವಾಗ ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಏನು ವಿಷಯ ಅಂತ ಎಲ್ಲ ಅಲ್ಲಿಗೆ ಹೋದ್ಮೇಲೆ ತಿಳಿಸ್ಕೊಡ್ತೀನಿ. ಆನ್ ದ ವೇ ಹೋಗ್ತಾ ದೇವ್ರ ಕೂರಿಸೋ ಹತ್ರ ಕೂಡ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ರು, ಅಂದರೆ ಸೆಟ್ ಎಲ್ಲ ಹಾಕ್ತಿದ್ರು. ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇವತ್ತು ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಈ ಥರ ವೆದರ್ ಅಂದರೆ ತುಂಬಾ ಇಷ್ಟ. ಈ ಥರ ರೈನಿ ಸೀಸನ್, ಮಾನ್ಸೂನ್ ಸೀಸನ್ ಅಂದರೆ. ಸೊ ಫುಲ್ಲು ಕ್ಲೌಡಿಯಾಗಿತ್ತು, ಫುಲ್ಲು ಮೋಡ. ಸೊ ಗೈಸ್, ಈಗ ಅತ್ತೆ ಮನೆಗೆ ಬಂದು ರೀಚ್ ಆಗಿದ್ದೀವಿ. ನಾವು ಬಟ್ಲನ್ನ ಹೊಸದು ತಗೊಬಂದಿದ್ವಲ್ಲ, ಅದು ಮತ್ತು ನಾವು ಆರ್ಡರ್ ಕೊಟ್ಟು ಮಾಡಿಸಿದ ಬಟ್ಲು ಎರಡು ತಗೊಬಂದಿದ್ದೀವಿ. ಹಾಗೆ ದೆಬ್ಬೆಗಳು, ಅದು ಹೂವು ಜೊತೆ ಏನು ಕಟ್ಟಿದ್ವೋ ಅದನ್ನು ಎತ್ತಿಕ್ಕಿ ತಗೊಬಂದಿದ್ದೀವಿ. ಯಾಕಂದರೆ ಅತ್ತೆ ಮನೆಯದು ಆರತಿ ಮಾಡ್ತಾರಂತೆ. ಸೊ ಅವರು ಬೇಕು ಅಂತ ಇದ್ರು. ಯಾಕಂದರೆ ನೆಕ್ಸ್ಟ್ ವರ್ಷ ಗ್ರ್ಯಾಂಡಾಗಿ ಮಾಡ್ತಾರಂತೆ. ಅದಕ್ಕೆ ಈಗ ಸದ್ಯಕ್ಕೆ ಸಿಂಪಲ್ ಆಗಿ ಮಾಡೋಕ್ಕೆ ನಮ್ಮ ಮನೆಗೆ ಏನೇನಿದೆ ಅದನ್ನು ತರಿಸ್ಕೊಂಡಿದ್ದಾರೆ. ಈಗ ಅಲ್ಲಿ ಇನ್ನೊಬ್ಬರು ರಿಲೇಟಿವ್ ಮನೆಗೆ ತಂಬಿಟ್ಟು ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ, ಅಂದರೆ ಬೆಲ್ಲ ಕೊಟ್ಟದೆಲ್ಲ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ನೀವು ನಾವು ಮನೆಗೆ ಬಂದಿದ್ವಿ. ಸೊ ಆವಾಗ ಬಂದಾಗ ಗೊತ್ತಾಯಿತು ಅವರಿನ್ನ ಬೆಲ್ಲನ ಕೊಡ್ತಿದ್ರು. ಯಾಕಂದರೆ ತುಂಬ ಬಿಗ್ ಕ್ವಾಂಟಿಟಿಲಿ ಮಾಡ್ತಾ ಇದ್ದಿದ್ದು. ಆಲ್ಮೋಸ್ಟ್ 15 kgಗೆ ತಂಬಿಟ್ಟು ಮಾಡ್ತಾ ಇದ್ದಿದ್ದು. ಯಾಕಂದರೆ ಇವರು ಅಕ್ಕಪಕ್ಕ ಮನೆಯವರೆಲ್ಲ ಸೇರಿ ಒಟ್ಟಿಗೆ ಮಾಡ್ತಿರೋದು. ಒಬ್ಬೊಬ್ಬರೇ ಮಾಡಿದ್ರೆ ಲೇಟ್ ಆಗುತ್ತೆ, ಇಲ್ಲ ಒಂದೊಂದು ಸತಿ ಸರಿಯಾಗಿ ಬರೋಲ್ಲ. ಸೊ ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಇರೋರ ಹತ್ರ ಒಂದೇ ಸರಿ ಕರೆಸಿ ಎಲ್ಲರೂ ಒಟ್ಟಿಗೆ ಮಾಡಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ರು. ಸೊ ಈಗ ಬೆಲ್ಲ ಎಲ್ಲ ಕೊಟ್ಟಿದ್ದಾಗಿತ್ತು. ಈಗ ಬೆಲ್ಲ ಕರಗಿಸೋಕ್ಕೆ, ಹಾಗೆ ಅದನ್ನು ಪಾಕ ಎತ್ತೋಕ್ಕೆ ಒಂದು ಬಟ್ಲಿಗೆ ಹಾಕಿ ಇಟ್ಟಿದ್ದಾರೆ. ಅಕ್ಕಿನ ಕೂಡ ಓವರ್ ನೈಟ್ ನೆನೆಸಿ ಅದನ್ನು ಮಿಷಿನ್ಗೆ ಹಾಕ್ಸ್ಕೊಬಂದಿದ್ರು. ಆಲ್ಮೋಸ್ಟ್ 20 kg ಅಕ್ಕಿಗೆ ಮಿಷಿನ್ ಹಾಕ್ಸ್ಕೊಬಂದಿದ್ರು. ಸೊ ಈಗ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಆಫ್ಕೋರ್ಸ್ ಒಬ್ಬರೇ ಆದರೆ ಇಷ್ಟೊಂದು kgಗೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಿದ್ದಾರೆ. ಈಗ ಪಾಕ ಎಲ್ಲ ಆಗಿತ್ತು ಅಂದ್ಬಿಟ್ಟು ಅವ್ರು ಏನು ಮೆಷಿನ್ಗೆ ಹಾಕ್ಸ್ಕೊಬಂದಿದ್ರು ಅಕ್ಕಿ ಹಿಟ್ಟನ್ನ, ಅದನ್ನು ಕೂಡ ಮೆಷರ್ಮೆಂಟಲ್ಲಿ ಪಾಕದೊಳಗಡೆ ಹಾಕಿ ಈ ಥರ ಕಂಟಿನ್ಯೂಸ್ ಆಗಿ ತಿರುಗ್ತಿದ್ದಾರೆ. ಯಾಕಂದರೆ ಹಾಗೆ ಬಿಟ್ಟರೆ ಗಂಟಾಗುತ್ತೆ, ಇಲ್ಲಾಂದರೆ ಪಾಕ ಕ್ಲೀನಾಗಿ ಬರೋಲ್ಲ ಅಂದ್ಬಿಟ್ಟು ಇಬ್ಬರು ಸೇರಿ ಈ ಥರ ಮಿಕ್ಸ್ ಮಾಡ್ತಿದ್ದಾರೆ. ಅದಿನ್ನೊಂದು ಚೂರು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈಗ ಗಟ್ಟಿ ಆಗಿರುತ್ತೆ ಅಲ್ವಾ. ಸೊ ಇನ್ನು ಸ್ವಲ್ಪ ಸ್ಟ್ರಾಂಗರ್ ಪೀಪಲ್ ಬೇಕು ಅಂದ್ಬಿಟ್ಟು ಅಂಕಲ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಈಗ. ಈಗ ತಂಬಿಟ್ಟು ಕುಕಿಂಗ್ ಪ್ರಾಸೆಸ್ಸಲ್ಲಿ 90% ಮುಗಿದಿದೆ. ಇನ್ನು 10% ಏನು ಮಾಡಬೇಕು ಅಂದರೆ ಅದನ್ನು ಪ್ರಾಪರ್ ಶೇಪಿಗೆ ತರಬೇಕಿತ್ತು. ಸೊ ಈಗ ಒಂದು ಸ್ವಲ್ಪ ಆರಿದಾದ್ಮೇಲೆ ನಾರ್ಮಲ್ ತಂಬಿಟ್ಟು ಹೇಗಿರುತ್ತೋ ಆ ಥರ ಶೇಪಿಗೆ ಮಾಡಬೇಕು ಅಂತ ಇವಾಗ ಎಲ್ಲರೂ ಇಷ್ಟು ಜನ ಕುತ್ಕೊಂಡು ಮಾಡ್ತಿದ್ದಾರೆ. ಸೊ ಈ ಥರ ಮಾಡಿದ್ರೆ ಸಹಾಯ ಕೂಡ ಆಗುತ್ತೆ. ಹಾಗೆ ಒಬ್ಬರ ಮೇಲೆ ಜಾಸ್ತಿ ಪ್ರೆಷರ್ ಇರೋಲ್ಲ, ಮಾಡಬೇಕು ಅಂತ. ಒಟ್ಟಿಗೆ ಈ ಥರ ಮಾಡಿದ್ರೆ ಜಾಯಿಂಟಾಗಿ ನಮ್ಮ ಕೆಲಸ ಕೂಡ ಕಮ್ಮಿ ಆಗುತ್ತೆ, ಹಾಗೆ ಎಲ್ಲ ಕೆಲಸ ಶೇರ್ಡ್ ಕೂಡ ಆಗುತ್ತೆ. ಈ ಥರ ಕೆಲಸ ಮಾಡ್ತಿದ್ರೆ ನಾವು ಕೆಲಸ ಮಾಡಿದ್ದೀವಿ ಅಂತ ಕೂಡ ಅನಿಸೋಲ್ಲ. ಯಾಕಂದರೆ ಮಾತಾಡಿಕೊಂಡು ನಕ್ಕೊಂಡು ಟೈಮ್ ಪಾಸ್ ಕೂಡ ಆಗುತ್ತೆ, ಹಾಗೆ ಕೆಲಸ ಕೂಡ ಅಟ್ ದ ಸೇಮ್ ಟೈಮ್ ಮುಗ್ದೋಗುತ್ತೆ. ತಂಬಿಟ್ಟು ಬಿಸಿ ಇರುವಾಗೆ ಶೇಪ್ ಮಾಡಬೇಕು, ಆರೋದ್ಮೇಲೆ ಫುಲ್ಲು ಗಟ್ಟಿಯಾಗಿರುತ್ತೆ. ಸೊ ಅದಕ್ಕೆ ಈಗ ಶೇಪಿಗೆ ಮಾಡಾದಮೇಲೆ ಒಂದು 2 hours ಆರಾಗಿ ಬಿಡ್ತಾರೆ. ಆಮೇಲೆ ಮನೆಗೆ ಎಷ್ಟು ಬೇಕು ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ. ತಂಬಿಟ್ಟೆಲ್ಲ ಮಾಡಿ ಆಗಿತ್ತು. ಸೊ ಇನ್ನೇನು ನಾವು ಮನೆಗೆ ಹೊರಡಬೇಕಿತ್ತು. ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಅದಕ್ಕೆ ಮಾವ ಮಳೆ ಬರ್ತಿದೆ, ನಾವೇ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಈಗ ಆನ್ ದ ವೇ ಮನೆಗೆ ಹೋಗ್ತಾ ಹಾಗೆ ಲೈಟಿಂಗ್ಸ್ ಕೂಡ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ಈ ಥರ ಹಬ್ಬಗಳಲ್ಲಿ ಇಲ್ಲ ಫೆಸ್ಟಿವಲ್ಸ್ಗಳೆಲ್ಲ ಅಷ್ಟೇ ಈ ಥರ ರೋಡೆಲ್ಲ ಫುಲ್ಲು ಬ್ಯೂಟಿಫುಲ್ ಆ್ಯಂಡ್ ಡೆಕೋರೇಟಿವ್ ಆಗಿ ಕಾಣಿಸೋದು, ಇಲ್ಲಾಂದರೆ ನಾರ್ಮಲ್ ರೋಡ್ ಥರ ಇರುತ್ತೆ. ಈ ಥರ ಹಬ್ಬದ ವಾತಾವರಣ, ಫಂಕ್ಷನ್ ವಾತಾವರಣ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಊರುಗಳಲ್ಲಿ. ಹಾಗೆ ದ ವೆರಿ ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಅತ್ತೆ ಮನೆಯಿಂದ. ಸೊ ಆಫ್ಟರ್ನೂನ್ ಇವಾಗ ಟೈಮ್ ಬಂದು ಒಂದು 2:16 ಆಗಿದೆ. ಈಗ ನಮ್ಮ ಮನೆಯಿಂದ ಅತ್ತೆ ಮನೆಗೆ ಬಂದಿದ್ದೀವಿ.
ಎಂತಕ್ಕೆ ಅಂದರೆ ನಾಳೆ ದೀಪಗಳಿದೆ. ಇವತ್ತು ದೇವ್ರು ತಂದಿದ್ದಾರೆ, ಅಲ್ಲ ತಗೋ ಬರ್ತಿದ್ದಾರೆ, ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಈಗ ಸೆಟ್ ಎಲ್ಲ. ಸೊ ನಾವಿವಾಗ ಬಂದು ಏನು ಮಾಡ್ತಿದ್ದೀವಿ ಅಂದರೆ ಆರತಿ ಬಟ್ಲದು ರೆಡಿ ಮಾಡ್ಕೊಳ್ಳೋಣ ಹೀಗೆ ಅಂತ ರೆಡಿ ಮಾಡ್ತಾಯಿದ್ದೀವಿ. ಇದೆಲ್ಲ ಹೂವು ಸುತ್ತೋಕ್ಕೆ ಲೇಟ್ ಆಗುತ್ತೆ, ನಾಳೆನೇ ಮಾಡಬೇಕು ಅಂದರೆ ಟೈಮ್ ಸಾಕಾಗಲ್ಲ. ನಾಳೆ ಬೆಳಗ್ಗೆ 6 ಗಂಟೆಗೆ ಆರತಿಗಳು, 6 o'clock ಆರತಿ ಇರೋದ್ರಿಂದ ನಾಳೆನೇ ಮಾಡ್ಕೊಳಕ್ಕಾಗಲ್ಲ ಅಂತ ಇವಾಗೆ ಸುತ್ತಿರ್ತಿದ್ದೀವಿ. ಸೊ ಹೇಗೆ ಬರುತ್ತೆ ಏನು ಅಂತ ನಿಜ ಗೊತ್ತಿಲ್ಲ, ಯಾಕಂದರೆ ನಾವು ಫಸ್ಟ್ ಟೈಮ್ ಮಾಡ್ತಿರೋದು. ನಮ್ಮ ಮನೇಲೇ ಫಸ್ಟ್ ಟೈಮ್ ಮಾಡಬೇಕಿತ್ತು, ಆದರೆ ನಾವು ಬೇರೆ ಕಡೆಯಿಂದ ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ. ಆದರೆ ಇಲ್ಲಿ ಅತ್ತೆ ಅವ್ರು ನೆಕ್ಸ್ಟ್ ವರ್ಷ ಮಾಡ್ತಾರಂತೆ ಜೋರಾಗಿ, ಅವಾಗ ಆರ್ಡ್ರ್ ಎಲ್ಲ ಕೊಡ್ತೀನಿ. ಈಗ ನೀವೇ ಸಿಂಪಲ್ ಆಗಿ ಅವಾಗ ಊರ ಹಬ್ಬ ಜಾಸ್ತಿ ದೇವ್ರಿಗೆ ಆರತಿ ಮಾಡಬೇಕಲ್ಲ, ನೀವೇ ಸಿಂಪಲ್ ಆಗಿ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಂದ್ಸತಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಈ ಸ್ಟಿಕ್ಸ್ ಎಲ್ಲ ನಮ್ಮನೆ ಇದೆ. ಲಾಸ್ಟ್ ಟೈಮ್ ನಮ್ಮ ಬಟ್ಲಿಗೆ ಮಾಡಿದ್ರಲ್ಲ ಅದೇ ಸ್ಟಿಕ್ನ ಇಟ್ಕೊಂಡಿದ್ದೀವಿ. ಸೊ ನೋಡುವ ಹೇಗೆ ಬರುತ್ತೆ ಫೈನಲ್ ಅಂತ. ಈ ಥರ ಸುತ್ತಿದ್ದೀವಿ. ಇದು ನಾನು ಸುತ್ತಿರೋದು, ಇದು ಮಮ್ಮಿ ಸುತ್ತಿರೋದು. ಓಕೆ, ಅತ್ತೆ ಮನೆಗೂ ಮತ್ತು ದೊಡ್ಡಮ್ಮನ ದೇವಸ್ಥಾನಕ್ಕೂ ಒಂದು ಸ್ವಲ್ಪ ದೂರ ಅಷ್ಟೇ. ಸೊ ಏನೇ ಟಮಟೆ ಸೌಂಡ್ ಆದರೂ ಗೊತ್ತಾಗುತ್ತೆ. ಹಾಗೆ ದೇವ್ರು ಬಂದಿದ್ದು ಹಾಗೆ ಗೊತ್ತಾಯಿತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಗೈಸ್, ಈಗ ಆಲ್ಮೋಸ್ಟ್ ಆಗಿದೆ. ಈ ಥರ ಗ್ರೀನ್ ಕಲರ್ದು 6 ಕಡ್ಡೀಸ್ ಮಾಡಿದ್ದೀವಿ, ರೋಸು 3 ಮಾಡಿದ್ದೀವಿ, ಆಮೇಲೆ ಈ ಸುಗಂಧರಾಜು ಮತ್ತು 15 ಇಲ್ಲ 14 ಏನೋ ಮಾಡಿದ್ದೀವಿ. ಈಗ ಇದೊಂದು ಲಾಸ್ಟದೊಂದು ಮಿಕ್ಕಿದೆ. ದೇವ್ರನ್ನ ತಗೊಬಂದ್ವಿ. ದೇವರಂತೂ ಸೂಪರಾಗಿ ಡೆಕೋರೇಷನ್ ಮಾಡಿದ್ದಾರೆ, ಹೆಗಲ ಮೇಲೆ ಎತ್ಕೊಬಂದರು. ನಾನು ಅತ್ತೆ ಇಲ್ಲಿ ದೊಡ್ಡಮ್ಮ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ರು, ಪೂಜೆ ಮಾಡಿಸ್ಕೊಳೋಕೆ ಬಂದಿದ್ರು. ಸೊ ಅಲ್ಲಿ ಹಂಗೆ ನೋಡಿದ್ವಿ, ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ. ಇವಾಗ ಅಲ್ಲಿ ಕುಂಟೆ ಹತ್ರ ಏನು ರೆಡಿ ಮಾಡಿದ್ರು ಅಲ್ಲಿ ಹೋಗಿ ಇಕ್ಕಿರ್ತಾರೆ. ಸಾಯಂಕಾಲ ತನಕ ಹೋಗಿ ಒಂದ್ಸತಿ ಕೈಗೆ ಹೋಗ್ಬಿಟ್ಟು ಆ ಮನೆಗೆ ಹೋಗ್ಬೇಕು. ಆದರೆ ಹೋಗೋ ಮುಂಚೆ ಅಲ್ಲಿ ಆರ್ಕೆಸ್ಟ್ರಾ ಇಕ್ಕಿದಾರಂತೆ, ಪ್ರೋಗ್ರಾಮ್ಸ್ ಇರುತ್ತೆ ನೈಟ್. ಅದನ್ನೆಲ್ಲ ನೋಡಿ ಆಮೇಲೆ ಹೋಗೋದು ಗೈಸ್. ಸೊ ಈಗ ಸದ್ಯಕ್ಕೆ ಅದೇ ಟೀ ಮಾಡ್ಕೊಟ್ಟಿದ್ದಾರೆ, ಬಿಸಿ ಇದೆ ಬಿಟ್ಟು ಇದನ್ನ ಮುಗಿಸ್ಕೊಂಡು ಕುಡಿಯೋಣ ಅಂತ ಹಾಗೆ ಇಕ್ಕಿದ್ದೀನಿ. ಟೀ ಎಲ್ಲ ಕುಡಿದು ಆಮೇಲೆ ಇದೆಲ್ಲ ಇದೊಂದು ಮುಗ್ದಾದ್ಮೇಲೆ ಬೌಲ್ ಇದೆಯಲ್ಲ ಅದು ಪಾತ್ರೆ, ಅದಕ್ಕೆ ಸುತ್ತಬೇಕು. ಸುತ್ತಿದಾದ್ಮೇಲೆ ಕಟ್ಟಬೇಕು. ಆಮೇಲೆ ಯಾಕೆ ಕಟ್ಟಬೇಕು, ಸುತ್ತಿದಾದ್ಮೇಲೆ ಯಾಕೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಆಮೇಲೆ ತೋರಿಸ್ತೀನಿ. 5 ಗಂಟೆ ವೇಟ್ ಮಾಡ್ತಾ ಇದ್ದೀನಿ. ಫೈನಲಿ ನಮ್ಮ ಆರತಿ ಬಟ್ಲು ರೆಡಿ ಆಗಿದೆ. ಇದೆಲ್ಲ ಒಂಚೂರು ಗ್ಯಾಪ್ ಕಾಣಿಸ್ತಿರ್ಬೋದು, ಕಡ್ಡಿ, ಯಾಕಂದರೆ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಕನಕಾಂಬರ ಹೂವು ಕಟ್ತೀವಿ. ಇದ್ಮೇಲೆ ಹಾಗೆ ಇದು ಬಾಲ್ಸ್ ಥರದ್ದು ಏನೋ ಒಂಥರ ಇದ್ದು ಅದನ್ನು ಹಾಕಿ ರೆಡಿ ಮಾಡಿದ್ವಿ. ಇಷ್ಟೊಂದೆಲ್ಲ ಗಲೀಜಾಗಿದೆ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಫೈನಲಿ ನಮ್ಮ ಆರತಿ ಬಟ್ಲು ರೆಡಿ ಆಗಿದೆ. ಇದು ನಾಳೆ ಬೆಳಿಗ್ಗೆ 6 o'clock ಎತ್ಕೊಂಡು ಹೋಗಬೇಕು. ಅದಕ್ಕೆ ಒಂದು ಯಾವತ್ತು ಕಾಟನ್ ಬಟ್ಟೆನ ಯಾವುದೋ ಒಂದು ನೆನೆಸ್ಬಿಟ್ಟು ಕ್ಲೀನಾಗಿ ಅದಕ್ಕೆ ರ್ಯಾಪ್ ಮಾಡಿ ಇಟ್ಬಿಡ್ತೀವಿ. ಸೊ ಗೈಸ್, ಆ ಕೆಲಸ ಎಲ್ಲ ಮುಗೀತು. ಈಗ ನಾನು ಟೆರೆಸಿಗೆ ಬಂದಿದ್ದೀನಿ. ಯಾಕೆ ಅಂದರೆ ನನಗೆ ಟೆರೆಸ್ಗೆ ಹೋಗೋದು ಅಂದರೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ ವ್ಯೂ ಎಲ್ಲ. ಅದಕ್ಕೆ ಈಗ ಟೆರೆಸಿಗೆ ಬಂದಿದ್ದೀನಿ. ಮಳೆ ಒಂದು ಸ್ವಲ್ಪ ಬರ್ತಿದೆ. ಫೈನಲಿ ಅದು ಹೊಸ ಎಕ್ಸ್ಪೀರಿಯೆನ್ಸ್ ನಾವು ಆ ಥರ ಮಾಡಿರೋದು, ಎಂದೂ ಮಾಡಿರಲಿಲ್ಲ ನಾವು. ಸ್ವಲ್ಪ ಚೆನ್ನಾಗಿ ಬಂತಲ್ವಾ, ಅಷ್ಟೇ ಸಾಕು. ಸೊ ಈಗ ಅತ್ತೆ ಅವರು ಎಲ್ಲ ಹೋಗಿದ್ದಾರೆ, ಏನೋ ಐಟಮ್ಸ್ ತರಬೇಕಿತ್ತಂತೆ. ಸೊ ಅವ್ರು ಹೋಗಿದ್ದಾರೆ, ನಾನು ಮಮ್ಮಿ ಇಬ್ಬರೇ ಮನೇಲಿದ್ದೀವಿ. ಅದಕ್ಕೆ ನಾನು ಟೆರೆಸಿಗೆ ಬಂದೆ ಅಷ್ಟೇ ಗೈಸ್. ಟೆರೆಸ್ಸು ಒಂದು ಕಡೆ, ಈ ಕಡೆ ಬಿಸಿಲಿದೆ, ಓಕೆನಾ? ಬಿಸಿಲು ಈ ಕಡೆ ನೋಡಿದ್ರೆ ಮೋಡ ಇದೆ. ಡ್ಯೂಯಲ್ ರೋಲ್ ಏನು ಮಾಡೋದು, ಡ್ಯೂಯಲ್ ರೋಲ್. ಈಗ ಆಲ್ರೆಡಿ ದೇವ್ರು ಬಂದಿದೆ, ಅಲ್ಲಿ ಡೆಕೋರೇಷನ್ ಮಾಡಿದ್ರಲ್ಲ ಅಲ್ಲಿದೆ. ನಾನು ಹೋಗಿಲ್ಲ ಇವಾಗ, ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮನೆಗೆ ಹೋಗುವಾಗ ಹಾಗೆ ನೋಡಿಕೊಂಡು ಹೋಗೋದು. ಆರ್ಕೆಸ್ಟ್ರಾ ಇದೆ ಅಂತ, ಸೊ ಒಂದೇ ಸತಿ ಹೋಗ್ಬಿಟ್ಟು ನೋಡೋಣ. ಸೊ ಗೈಸ್, ಎಲ್ಲರೂ ಈಗ ಹೂವು ಕಟ್ತಿದ್ದಾರೆ. ಅತ್ತೆ ಮಲ್ಲಿಗೆ ಹೂವು ತಂದು ಕೊಟ್ಟಿದ್ರು, ಅದನ್ನು ಮಮ್ಮಿ ದಿಂಡು ಕಟ್ತಿದ್ದಾರೆ. ತೇಜು ಅಕ್ಕ ನಾರ್ಮಲ್ ಆಗಿ ಹೂವು ಕಟ್ತಿದ್ದಾರೆ. ನಮ್ಮ ಆರತಿ ಬಟ್ಲೆಲ್ಲ ರೆಡಿ ಆದಮೇಲೆ ಬೇರೆಯವ್ರು ಹೇಗೆ ಮಾಡಿದ್ದಾರೆ ಅಂತ ನೋಡೋ ಕುತೂಹಲಕ್ಕೆ ಒಬ್ಬರು ಆಂಟಿ ಮನೆಗೆ ಹೋದ್ವಿ. ಅವ್ರದ್ದು ಕೂಡ ಕಂಪ್ಲೀಟ್ ಆಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಇನ್ನೊಬ್ರು ಆಂಟಿ ಮನೆಗೂ ಹೋಗಿದ್ವಿ, ಅವ್ರು ಇನ್ನೂ ಮಾಡ್ತಿದ್ರು. ಬಟ್ ಸುಗಂಧರಾಜು ಹೂವದಲ್ಲೇ ಕಂಪ್ಲೀಟಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಗೈಸ್, ಡಿನ್ನರ್ ಆಗಿ ಇವನ್ ಯಾವಾಗಲೂ ಕಿತಾಪತಿ. ಗೈಸ್, ಡಿನ್ನರ್ಗಾಗಿ ಟೊಮೆಟೊ ಬಾತ್ ಮಾಡಿದ್ದಾರೆ. ಇವನ್ ಕೈ ಏಟ್ ಮಾಡ್ಕೊಂಡಿದ್ದಾನೆ ಅಂತ ಸ್ಪೂನ್ ಬೇರೆ ಕೊಟ್ಟಿದ್ದಾರೆ ತಿನ್ನಕ್ಕೆ. ಇವನಿಗೆ ಸ್ಪೆಷಲ್ ಹುಡುಗ.
ನಮ್ಮ ಪಪ್ಪಂಗೆ ಪ್ಯಾಕ್ ಮಾಡಿಸ್ಕೊತಾ ಇದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಮನೆಗೆ ಹೋಗ್ತಾ ದೇವ್ರನ್ನ ಕೂಡ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಸ್ಟಾಪ್ ಮಾಡಿದ್ದೀವಿ. ನನಗಂತೂ ಜಸ್ಟ್ ಸೆಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ರಿಯಲಿಸ್ಟಿಕ್ ಅನಿಸುತ್ತೆ. ಇವತ್ತೇ ಆರ್ಕೆಸ್ಟ್ರಾ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ಅದು ನಾಳೆ ಇರೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 2 ಡೇಸ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ಡೇ 2 ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.